ನೀವು ನೋಡ್ತಾ ಇದ್ದೀರಾ ಕಾವೇರಿ ಗರ್ಜನೆ ನ್ಯೂಸ್. ಕರುನಾಡ ಕ್ಷೇತ್ರ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಹುಟ್ಟಿ ಬೆಳೆದಂಥ ಗ್ರಾಮ ಕಿರ್ಗಂದೂರು ಗ್ರಾಮದ ಏನು ತಿರುಪತಿ ತಿಮ್ಮಪ್ಪಂಗೆ ಅಣ್ಣನಾಗಿರೋ ಕಲ್ಯಾಣ ವೆಂಕಟರಮಣ ಸ್ವಾಮಿಯ ಸನ್ನಿಧಿಯಲ್ಲಿ ನಾನು ಇವತ್ತಿದ್ದೀನಿ. ಈ ಸ್ವಾಮಿಯ ಒಂದು ಮಹಿಮೆ ಪವಾಡ ಅಷ್ಟಿಷ್ಟಲ್ಲ. ಯಾಕೆಂದರೆ ನಾನು ಬಹುತೇಕ ಈಗಾಗಲೇ ಸುಮಾರು ಕ್ಷೇತ್ರಗಳನ್ನು ನಾನು ಸುತ್ತಾಡ್ತಾ ಎಲ್ಲ ಕ್ಷೇತ್ರಗಳ ಬಗ್ಗೆ ತಮ್ಮ ಮುಂದೆ ಇಡುವಂಥ ನಾನು ಪ್ರಯತ್ನವನ್ನು ನಾನು ಮಾಡ್ತಾನೆ ಬಂದೆ. ನಮ್ಮ ಈ ಸ್ವಾಮಿಯ ಬಗ್ಗೆ ನಾನು ಏನು ಇವತ್ತಿನವರೆಗೂ ನಿಮ್ಮ ಮುಂದೆ ಇಡುವಂಥ ಕೆಲಸ ಮಾಡೋಕ್ಕಾಗಿಲ್ಲ, ಇವತ್ತು ಮಾಡ್ತಾಯಿದ್ದೀನಿ. ರಾಮಾನುಜಾಚಾರ್ಯರು ಇದ್ದಂಥ ಕಾಲದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥ ಒಂದು ಪುಣ್ಯಕ್ಷೇತ್ರ ಕೂಡ ಇದು. ದೇಶ ವಿದೇಶಗಳಿಂದಲೂ ಕೂಡ ಇಲ್ಲಿಗೆ ಬಂದು ಹೋಗ್ತಾರೆ. ಅದರಲ್ಲೂ ಯುಗಾದಿ ಸಮಯದಲ್ಲಂತೂ ಯಥೇಚ್ಛವಾಗಿ ಸಾವಿರಾರು ಜನ ಇಲ್ಲಿ ಬಂದು ಈ ಸ್ವಾಮಿಯ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಈ ಸ್ವಾಮಿಯ ದರ್ಶನ ಮಾಡಿ ತಮ್ಮ ಬೇಡಿಕೆಗಳೇನಿದೆ, ಸಮಸ್ಯೆಗಳೇನಿದೆ, ಇಲ್ಲಿ ಕೋರಿಕೆಯನ್ನು ಇಟ್ಟಂಥ ಒಂದು ಸಂದರ್ಭದಲ್ಲಿ ಆ ಭಗವಂತ ಎಲ್ಲರಿಗೂ ನೆರವೇರಿಸ್ತಾ ಬಂದಿದ್ದಾನೆ. ಈ ವಿಚಾರವಾಗಿ ಇಲ್ಲಿನ ಪ್ರಧಾನ ಅರ್ಚಕರಾಗಿರುವಂತಹ ಬದ್ರಿನಾರಾಯಣ ಸ್ವಾಮಿಗಳನ್ನು ನಾವು ಕೇಳೋಣ ಬನ್ನಿ. ಈ ಸ್ವಾಮಿಯ ಇತಿಹಾಸದ ಬಗ್ಗೆ ನಿಮ್ಮ ಮುಂದೆ ಅವರು ಇಡ್ತಾರೆ. ಎಲ್ಲರಿಗೂ ಆ ಕಲ್ಯಾಣ ವೆಂಕಟರಮಣ ಸ್ವಾಮಿ ಮಕರ ಸಂಕ್ರಾಂತಿಯ ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ನಾನು ಈ ಮೂಲಕ ಕೇಳ್ಕೊಡ್ತೀನಿ. ಧನ್ಯವಾದಗಳು. ಹರಿ ಓಂ. ಕಿರಗಂದೂರು ಅಂತ ಇದಕ್ಕೆ ಹೆಸರು, ಗ್ರಾಮದ ಒಂದು ಹೆಸರು. ಗ್ರಾಮಕ್ಕೆ ಕಿರಗಂದೂರು ಅಂತ ಬರಬೇಕಾದ್ರೆ ಕಾರಣ ಇಲ್ಲಿ ಕಿರುಗಂಧದ ಮರಗಳು ಜಾಸ್ತಿ ಇತ್ತು. ಆದ್ದರಿಂದ ಇದಕ್ಕೆ ಕಿರಗಂಧ ಊರು ಅಂತ ಅಂದ್ಬಿಟ್ಟು ಒಂದು ಪ್ರಸಿದ್ಧಿ ಬಂತು. ಹಿಂದೆ ಮಹಾರಾಜ ಕಾಲದಲ್ಲಿ ಇಲ್ಲಿ ಸೈನಿಕರನ್ನು ತರಬೇತಿಗೆ ಸಲುವಾಗಿ ಪ್ಲೋಟಿನ್ಗಳನ್ನು ಇಟ್ಕೊಂಡಿದ್ರು. ಇಲ್ಲಿ ಸೈನಿಕರು ಇದ್ದು ತರಬೇತಿ ನಡೀತಿತ್ತು. ಈ ಪ್ರದೇಶದ ಒಂದು ಇದರಲ್ಲಿ ಒಂದು ಹುತ್ತ ಇತ್ತು. ಆ ಹುತ್ತಕ್ಕೆ ಸೈನಿಕರು ತಮ್ಮ ದಿನನಿತ್ಯ ಒಂದು ಇದರಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಿದ್ರು. ಒಂದು ಹಸು ಬಂದು ಅದಕ್ಕೆ ಹಾಲನ್ನು ಇದು ಮಾಡ್ತಿದ್ದಾಗ ಅದರಲ್ಲಿ ಏನೋ ಇರ್ಬೋದು ಅಂತ ತೆಗೆದಾಗ ಈ ಶಿಲೆ ಅಂತಕ್ಕಂಥದ್ದು ಸ್ವಾಮಿ ಪ್ರತ್ಯಕ್ಷವಾಯಿತು. ಆವಾಗ ಅಲ್ಲಿ ಒಂದು ಪ್ರತಿಷ್ಠಾಪನೆ, ಒಂದು ಸಣ್ಣದ ಒಂದು ಗರ್ಭಗುಡಿ ಮಾಡಿ ಬಿಟ್ಟಿದ್ರು. ರಾಮಾನುಜಾಚಾರ್ಯರು ತಮಿಳುನಾಡಿನಲ್ಲಿ ಬಂದು ಮೇಲ್ಕೋಟೆ ತಿರುನಾರಾಯಣಪುರದಲ್ಲಿ ಪ್ರತಿಷ್ಠಾಪನೆ ಮಾಡಾದಮೇಲೆ ಅವರ ಶಿಷ್ಯಂದರು ಬಂದಾಗ ಒಂದೊಂದು ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಗಳಿವೆ ಅವರಿಗೆ ಒಂದೊಂದು ಇದನ್ನು ಮಾಡಿಕೊಟ್ರು. ಅದರಲ್ಲಿ ಅವರ ಶಿಷ್ಯಂದರಲ್ಲಿ ಒಬ್ಬರು ಇಲ್ಲಿಗೆ
ಬಂದು ನೆಲೆ ನಿಂತು ಇದೆಲ್ಲ ಇದು ಮಾಡಿಕೊಟ್ರು. ರಾಮಾನುಜಾಚಾರ್ಯ ಕಾಲದಲ್ಲಿ ಅವರ ಕೈಯಿಂದ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಒಂದು ಮೂರ್ತಿ. ಅದಾದ ಮೇಲೆ ಗ್ರಾಮ ಇಂಪ್ರೂವ್ ಆಗಿ ಸ್ವಲ್ಪ ಎಲ್ಲ ಅಭಿವೃದ್ಧಿ ಆದ ಮೇಲೆ ಗ್ರಾಮದ ಮುಖಂಡರ ಜೊತೆಯಲ್ಲಿ ಇದು ಮೈಸೂರು ಮಹಾರಾಜರ ತನಕಲೂ ಇದು ಪೂಜೆ ವಿಚಾರದಲ್ಲಿ ಕಲಹ ಏರ್ಪಡ್ತು. ಪೂಜೆ ಸ್ವಲ್ಪ ದಿವಸ ನಿಂತು ಬಿಡ್ತು. ಇದಕ್ಕೆ ಕಲಹ ವೆಂಕಟರಮಣ ಸ್ವಾಮಿ ಅಂತಂದು ಮೂಲ ಪ್ರಾಚ್ಯವಸ್ತು ಇಲಾಖೆಯಲ್ಲಿ ಇರ್ತಕ್ಕಂಥದ್ದೇ ಕಲಹ ವೆಂಕಟರಮಣ ಸ್ವಾಮಿ ಅಂತ ಅಂದ್ಬಿಟ್ಟು ಅದಾದ ಮೇಲೆ ಅದು ತೀರ್ಮಾನವಾದೆಲ್ಲ ಆದ ಮೇಲೆ ನಮ್ಮ ತಲೆಮಾಂತರದಲ್ಲಿ ಬಂದಾಗ ಒಂದು ಕಲ್ಯಾಣವನ್ನು ಮಾಡಿ ಒಂದು ಇದು ಮಾಡಾದ್ಮೇಲೆ ಇದಕ್ಕೆ ಕಲ್ಯಾಣ ವೆಂಕಟರಮಣ ಸ್ವಾಮಿ ಅಂತ ಅಂದ್ಬಿಟ್ಟು ಒಂದು ಇದು ಬಂದು ಅದರ ಜೊತೆಲೇ ಎಲೆ ಚಾಕ್ನಹಳ್ಳಿ, ಕಾಳಿನಹಳ್ಳಿ ಸುತ್ತಮುತ್ತ ಪ್ರಖ್ಯಾತ ಗ್ರಾಮಸ್ಥರುಗಳಿಗೆ ಇದಕ್ಕೆ ಭಕ್ತಾದಿಗಳಿದ್ದಾರೆ. ಅದರಲ್ಲಿ ಒಬ್ಬ ಎಲೆ ಚಾಕ್ನಹಳ್ಳಿ ಒಬ್ಬ ಭಕ್ತನಿಗೆ ಇಲ್ಲಿ 48 ದಿವಸ ಅಖಂಡವಾದ ಒಂದು ಧ್ಯಾನವನ್ನು ಮಾಡಿ ಒಂದು ಇದು ಮಾಡಿದಾಗ ಅವನಿಗೆ ಕಣ್ಣಿಲ್ಲದೆ ಇದ್ದಾಗ ಅವನಿಗೆ ಕಣ್ಣನ್ನು ಕೊಡ್ತಕ್ಕಂಥ ದೇವರು. ಅದಕ್ಕೆ ಅವನು ಕರಿತಿಮ್ಮಪ್ಪ ಕಣ್ಣು ಕೊಟ್ಟ ದೇವರು ಅಂತ ಅಂದ್ಬಿಟ್ಟು ಇದಕ್ಕೆ ಒಂದು ಇದಾಗಿ ಗುರುಗಳೇ, ಈಗ ನಮಗೆ ಬಲ್ಲ ಒಂದು ಮಾಹಿತಿ ಪ್ರಕಾರವಾಗಿ ತಿರುಪತಿ ತಿಮ್ಮಪ್ಪ ಮತ್ತು ಈ ಕರಿತಿಮ್ಮಪ್ಪ, ಬನ್ನಹಳ್ಳಿಯಲ್ಲಿರುವಂಥ ಬಿಳಿ ತಿಮ್ಮಪ್ಪ, ಈ ಮೂವರು ಅಣ್ಣ ತಮ್ಮಂದಿರು ಅನ್ನುವಂಥ ಒಂದು ವಿಚಾರ. ಅದರಲ್ಲಿ ಇವರು ಹಿರಿಯವರು ಅಂತ ಹೇಳ್ತಾರೆ. ಇದು ನಿಜಾನ ಹೇಗೆ? ಹೌದು. ಏನು ಯಾತಕ್ಕೆ ಇದನ್ನು ಇದು ಮಾಡಿದ್ದಾರೆ ಅಂತಂದರೆ, ರಾಮಾನುಜಾಚಾರ್ಯರು ಇಲ್ಲಿಗೆ ಬರೋಕ್ಕಿಂತ ಮುಂಚಿತವಾಗಿ ತಿರುಪತಿನಲ್ಲಿ ವಿಗ್ರಹಗಳನ್ನು ಒಂದು ಪ್ರತಿಷ್ಠಾಪನೆ ನಡೀತಿತ್ತು. ಇವಾಗ ಇರ್ತಕ್ಕಂಥದ್ದು ವಿಗ್ರಹ ತಿರುಪತಿನಲ್ಲಿರ್ತಕ್ಕಂಥದ್ದು ರಾಮಾನುಜಾಚಾರ್ಯ ಕಾಲದಲ್ಲಿ ಅದು ಹಿಂದೆ ಆಗಿದ್ದದ್ದು ಭಿನ್ನವಾಗಿತ್ತು. ಅದನ್ನು ಇಲ್ಲಿ ಮಾಡಿ ಹೋಗಿ ಮೇಲ್ಕೋಟೆ ತಿರುನಾರಾಯಣಪುರದಲ್ಲಿ ಇಂಪ್ರೂವ್ ಮಾಡೋ ಆದ ಮೇಲೆ ತಿರುಪತಿಗೆ ಹೋಗಿ ಅಲ್ಲಿ ಆ ವೆಂಕಟೇಶ್ವರ ಇವಾಗ ಏನಿದೆ ಅದು ಅದನ್ನು ಪ್ರತಿಷ್ಠಾಪನೆ ಮಾಡಿದ್ರು. ಇದು ಪ್ರಪ್ರಥಮವಾಗಿ ಮಾಡೋದ್ರಿಂದ ಇದನ್ನು ಅಣ್ಣ ಅಂತಕ್ಕಂಥದ್ದು, ಅದು ತಮ್ಮ ಅಂತಕ್ಕಂಥದ್ದು ಒಂದು ಇದಿದೆ. ಯಾರೇ ಒಂದು ತಿರುಪ್ತಿಗೆ ಹೋದರೂ ನಮ್ಮ ಭಕ್ತಾದಿಗಳು ಫಸ್ಟ್ ಇದನ್ನು ದರ್ಶನ ಮಾಡಿ ಇವರ ಒಂದು ಇದನ್ನು ಮಾಡಿಕೊಂಡು ಆಮೇಲೆ ತಿರುಪ್ತಿಗೆ ಹೋಗಿ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಗುರುಗಳೇ, ಈ ಗ್ರಾಮದಲ್ಲಿ ಸ್ವಾಮಿ ನೆಲೆಯಾಗಿ ಎಷ್ಟು ವರ್ಷಗಳ ಇತಿಹಾಸ ಇದೆ? ಈ ಸ್ವಾಮಿಯ ಬಳಿ ಯಾವ ಸಮಸ್ಯೆಗಳನ್ನ ಓದ್ಕೊಂಡು ಬರ್ತಾರೆ ಭಕ್ತಾದಿಗಳು? ಇದು ಪರಿಹಾರ ಆಗಿದೆಯಾ ಬಂದಂಥ ಭಕ್ತಾದಿಗಳು? ಇದು ಸುಮಾರಾಗಿ ರಾಮಾನುಜಾಚಾರ್ಯ 12ನೇ ಶತಮಾನದಲ್ಲಿ ಒಂದು ಪ್ರತಿಷ್ಠಾಪನೆ ಆಗಿರ್ತಕ್ಕಂಥದ್ದು. ಇದು ಆಯ್ತು ಗುರು. ನನಗೆ ನನ್ನ ತಲೆಮಾರಿನಲ್ಲಿ ನಾನು 38ನೇ ತಲೆ ನನಗೆ. ಇದು 38ನೇ ತಲೆ. ಈ 38ನೇ ತಲೆಯಲ್ಲಿ ನಮ್ಮ ಒಬ್ಬ ನಮ್ಮ ತಾತನ ಮುತ್ತಾತನ ಒಂದು ತಲೆಮಾರಿನಲ್ಲಿ ಅವರು ತಮ್ಮ ಭಕ್ತಿಗೆ ಪರಾಕಾಷ್ಠೆಯಿಂದ ಇದು ಮಾಡಾಗಿ ಅವರು ವಿದುರರಾಗಿದ್ದರು, ಪೂಜೆ ಮಾಡ್ಕೊಂಡು ಹೋಗ್ತಿದ್ರು. ಎದುರುಗಡೆ ಇರ್ತಕ್ಕಂಥ ಒಂದು ಬೃಂದಾವನ ಏನಿದೆ ಅಲ್ಲಿ ಬೃಂದಾವನಸ್ಥರಾದರು. ಅದಕ್ಕೇನೆ ಬೃಂದಾವನ ಇದೆ ಅಲ್ಲಿ ಪೂರ್ತಿ. ಅವರು ಇದು ಮಾಡ್ಕೊಂಡು ಹೋಗ್ತಿದ್ರು. ಇಲ್ಲಿಗೆ ಬರ್ತಕ್ಕಂಥ ಭಕ್ತರಿಗೆ ಇಲ್ಲಿ ತನಕ ಕಲ್ಯಾಣ ವೆಂಕಟರಮಣ ಸ್ವಾಮಿ ಅಂತ ಅಂದ್ಬಿಟ್ಟು ಯಾತಕ್ಕದು ಇದು ಬಂತು ಅಂತಂದರೆ, ಸುಮಾರು ಜನಕ್ಕೆ ಇಲ್ಲಿ ಬಂದು ಹರಕೆ ಕಟ್ಕೊಂಡು ಇದು ಮಾಡ್ಕೊಂಡು ಹೋದವ್ರಿಗೆ ಕಲ್ಯಾಣವಂತ ಒಂದು ಶುಭ ಇದು ನಡೆಸ್ಕೊಂಡು ಹೋಗ್ತಾ ಇದೆ ಪೂರ್ತಿ. ಇಲ್ಲಿ ತನಕ ಕೈ ಹಿಡಿದ ಭಕ್ತರನ್ನ ಕೈ ಹಿಡಿದು ಕರ್ಕೊಂಡು ಹೋಗಿರ್ತಾ ಇದೆ. ಅದರಿಂದ ನಮ್ಮ ಇದನ್ನು ಇಷ್ಟಾರ್ಥವನ್ನು ನೆರವೇರಿಸ್ತಾ ಇದ್ದಾನೆ ಸ್ವಾಮಿ. ನಾನು ನಮ್ಮ ತಂದೆ ತೀರೋದ ಒಂದು ಕಾಲ ಆದ ಮೇಲೆ ನನ್ನ ಕಾಲದಲ್ಲಿ ಗರುಡಗಂಬ ಮತ್ತು ಗೋಪುರಗಳು, ರಾಜಗೋಪುರ ಎಲ್ಲನೂ ಮಾಡಿಸ್ದೆ. ನನ್ನ ತಲೆಯಲ್ಲಿ ಕೂಡ ಸ್ವಾಮಿಗೆ ಚಿನ್ನದ ಕಿರೀಟ, ವಜ್ರಾಂಗಿ ಎಲ್ಲ ಸ್ವಾಮಿಗೆ ಸೇವೆ ನಡೀತಾ ಇದೆ. ಭಕ್ತಾದಿಗಳು ಬಂದಿದ್ದು ಗುರುಗಳೇ, ಅದರಲ್ಲೂ ಈ ಮಕರ ಸಂಕ್ರಮಣ ಕಾಲದಲ್ಲಿ ಈ ಸ್ವಾಮಿ ವಿಶೇಷವಾಗಿ ಒಂದು ತಿಂಗಳು ಭಜನೆ ಎಲ್ಲ ಮಾಡ್ತಾರೆ ಭಕ್ತಾದಿಗಳು, ಗ್ರಾಮಸ್ಥರು. ಅದರ ವಿಶೇಷತೆ ಏನಾದ್ರು ಗೊತ್ತಿತ್ತು? ಬಂದೆ ಮಕರ ಸಂಕ್ರಮಣ ಅಂತಂದರೆ ಧನುಸ್ಸು ರಾಶಿಯ ಒಂದು ಪ್ರವೇಶ ಕಾಲದಲ್ಲಿ ರವಿ ಇದರಲ್ಲಿ ಇರ್ತಾನೆ. ಆವಾಗ ನಮ್ಮ ವಿಜ್ಞಾನದ ಪ್ರಕಾರ, ಸೈನ್ಸ್ ಪ್ರಕಾರ ನಮ್ಮ ದೇಹ ರಕ್ತ ಹೆಪ್ಪುಗಟ್ಟಿರುತ್ತೆ. ಆ ಟೈಮ್ನಲ್ಲಿ ಅದು ಹೆಪ್ಪುಗಟ್ಟಿರುತ್ತೆ, ಶೀತವಾದ ಒಂದು ಟೈಮ್ ಅದು. ಅವಾಗ ಆ ಟೈಮ್ನಲ್ಲಿ ಭಜನೆಯನ್ನು ಮಾಡಿದಾಗ ನಮ್ಮ ಎಲ್ಲಿದೆ 18 ತಂತುಗಳು ಅಂತ ಹೇಳ್ತೀವಿ ನಮ್ಮ ದೇಹದಲ್ಲಿರ್ತಕ್ಕಂಥದ್ದು, ಅದು ಪ್ರಚೋದನೆಯಾಗುತ್ತೆ. ಆ ಟೈಮ್ನಲ್ಲಿ ಪೊಂಗಲ್ ಪ್ರಸಾದವನ್ನು ತಗೊಳ್ತೀವಿ. ಅದರಲ್ಲಿ ಪೊಂಗಲ್ಗೆ ಹೆಸರು ಬೇಳೆ, ಜೀರಿಗೆ, ಮೆಣಸನ್ನು ಹಾಕ್ತಾರೆ. ಅದನ್ನು ತಗೊಂಡಾಗ ಏನಾಗುತ್ತೆ, ನಮ್ಮ ದೇಹಕ್ಕೆ ಒಂದು ಪುಷ್ಟಿಯನ್ನು ಸಿಗ್ತದೆ. ಸ್ವಾಮಿಯ ಒಂದು ಅಭಿಷ್ಠೆ ಮತ್ತು ಅವನ ಆಶೀರ್ವಾದ ನಮಗೆ ಸಿಗುತ್ತೆ. 1 ತಿಂಗಳ ಕಾಲ ಮಾಡಿ ಇದಾದ ಮೇಲೆ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ತನ್ನ ಕಕ್ಷೆಯನ್ನು ಚೇಂಜ್ ಮಾಡ್ತಾನೆ ಸೂರ್ಯ ಪರಮಾತ್ಮ. ಇವಾಗ ಶಾಖ ಅಂತಕ್ಕಂಥದ್ದು ಉತ್ಪತ್ತಿ ಆಗ್ತದೆ. ಅದಕ್ಕೆ ಅವನ ಇದರಲ್ಲಿ ಮಕರ ಸಂಕ್ರಮಣ 1ನೇದು. ರೈತಾಪಿ ವರ್ಗ ಏನಿತ್ತು ಹಿಂದೆ, ಅದು ಸುಗ್ಗಿಯ ಕಾಲ. ಇವಾಗ ದವಸ ಧಾನ್ಯಗಳನ್ನು ಬೆಳೀತಾರೆ. ಇವಾಗ ಇದೆಲ್ಲ ತೊಗೊಂಡ್ಬರ್ತಾರೆ, ಸ್ವಾಮಿಗೆ ಸಮರ್ಪಣೆ ಮಾಡಿ ಆಯಿತಾ, ಅವನ ಹುಗ್ಗಿಯನ್ನು ಮಾಡಿಕೊಂಡು ತಿನ್ಕೊಂಡು ಮುಂದಿನ ಇದನ್ನು ತಮ್ಮ ಜೀವನವನ್ನು ನಡೆಸ್ತಾರೆ. ಅದು ಒಂದು ಮಕರ ಸಂಕ್ರಾಂತಿ ಒಂದು ವಿಶೇಷ. ಧನ್ಯವಾದಗಳು ಗುರುಗಳೇ. ಥ್ಯಾಂಕ್ ಯು.
ಮಧ್ಯದಲ್ಲಿರುವ ಕೃಷ್ಣನ ಬಳಸಿ ನೋಡುವ ಬಂದಿರೋ ತುಳಸಿ ಮಧ್ಯದಲ್ಲಿರುವ ಕೃಷ್ಣನ ಬಳಸಿ ನೋಡುವ ಬಂದಿರೋ ಮಧ್ಯದಲ್ಲಿರುವ ಕೃಷ್ಣನ ಬಳಸಿ ನೋಡುವ ಬಂದಿರೋ ಬಳಸಿ ನೋಡುವ ಬಂದಿರೋ ಬಳಸಿ ನೋಡುವ ಬಂದಿರೋ ಬಳಸಿ ನೋಡುವ ಆದಿವೇದನ ತಂದ ರಾಮನ ಮೋದದಿ ಆದಿವೇದನ ತಂದ ರಾಮನ ಮೋದದಿಂದಲೇ ಭಜಿಸುವ ಮೋದದಿಂದಲೇ ಭಜಿಸುವ ಹರಿ ಮೋದದಿಂದಲೇ ಭಜಿಸುವ ಹರಿ ಮೋದದಿಂದಲೇ ಭಜಿಸುವ ಹರಿ ಮೋದದಿಂದಲೇ ಭಜಿಸುವ ಹರಿ ಅಖಿಲನ ಭರ ಕಾಣುವ ಅಖಿಲನ ಭರ ಕಾಣುವ ಅಖಿಲನ ಭರ ಕಾಣುವ ಬಳಸಿ ಮಧ್ಯದಲ್ಲಿರುವ ಕೃಷ್ಣನ ಬಳಸಿ ನೋಡುವ ಬಂದಿರೋ ಆದಿದೇವನ ಕಂದ ರಾಮನ ಮೋದದಿಂದಲೇ ಭಜಿಸುವ ಆದಿವೇದನ ಕಂದ ರಾಮನ ಮೋದದಿಂದಲೇ ಭಜಿಸುವ ಮೋದದಿಂದಲೇ ಭಜಿಸುವ ಹರಿ ಮೋದದಿಂದಲೇ ಭಜಿಸುವ ಹರಿ ಮೋದದಿಂದಲೇ ಭಜಿಸುವ ಹರಿ ಮೋದದಿಂದಲೇ ಭಜಿಸುವ ಹರಿ ಅಖಿಲನ ಬಲ ಕಾಣುವ ಅಖಿಲನ ಬಲ ಕಾಣುವ ಅಖಿಲನ ಬಲ ಕಾಣುವ ಮಧ್ಯದಲ್ಲಿರುವ ಕೃಷ್ಣನ ಬಳಸಿ ನೋಡುವ ಬಂದಿರೋ ಬಳಸಿ ಮಧ್ಯದಲ್ಲಿರುವ ಕೃಷ್ಣನ ಬಳಸಿ ನೋಡುವ ಬಂದಿರೋ ನೋಡುವ ಬಂದಿರೋ ಬಳಸಿ ನೋಡುವ ಬಂದಿರೋ ಬಳಸಿ ನೋಡುವ ಬಂದಿರೋ ಅಖಿಲನ ಬಲ ಕಾಣುವ ಅಖಿಲನ ಬಲ ಕಾಣುವ ಅಖಿಲನ ಬಲ ಕಾಣುವ